ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸರ್ನಾ ಟೆಕ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ಎಜುಕೇಷನಲ್ ವಿಡಿಯೋ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ಎಜುಕೇಷನಲ್ ವಿಡಿಯೋ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಗ್ಯಾಜೆಟ್ಸು ಮತ್ತು ಸಾಫ್ಟ್ವೇರನ್ನು ನೋಡ್ಕೊಂಡು. ಗ್ಯಾಜೆಟ್ಸ್ ಯಾವ್ದು ಬೇಕು ಅಂತಂದರೆ, ಫಸ್ಟ್ಗೆ ಲ್ಯಾಪ್ಟಾಪ್ ಬೇಕು, ಎರಡನೇದಾಗಿ ಎರಡು ವೆಬ್ ಕ್ಯಾಮ್ ಬೇಕು, ಆಮೇಲೆ ಒಂದು ಮೈಕ್ರೋಫೋನು, ಒಂದು ಪೆನ್ ಟ್ಯಾಬು. ಲ್ಯಾಪ್ಟಾಪನ್ನು ಎದಕ್ಕೆ ಬಳಸ್ತೀವಿ ಅಂತಂದರೆ, ರೆಕಾರ್ಡಿಂಗು ಎಡಿಟಿಂಗು ಮಾಡಲಿಕ್ಕೆ ಲ್ಯಾಪ್ಟಾಪನ್ನು ಬಳಸ್ತೀವಿ. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮೈಕ್ರೋಫೋನು. ನಾನು ಬಳಸ್ತಾ ಇರುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY M1 ಮೈಕ್ರೋಫೋನು. ಹಾಗೆ ಎರಡು ವೆಬ್ ಕ್ಯಾಮು. ಇವನ್ನ ಒಂದು ಮೇನ್ ಕ್ಯಾಮ್ರಾ, ಒಂದು ಸೆಕೆಂಡ್ರಿ, ಪ್ರೈಮರಿ ಮತ್ತು ಸೆಕೆಂಡ್ರಿ ಕ್ಯಾಮ್ರಾಗಿ ಬಳಸ್ತಾ ಇದ್ದೀನಿ ಎರಡು ವೆಬ್ ಕ್ಯಾಮನ್ನು. ಒಂದನೇ ಮೇನ್ ಕ್ಯಾಮ್ರಾ ಯಾವುದು ಅಂತಂದರೆ ಕ್ರಿಯೋ ಓಲ್ ಅನ್ನೋದು. ಎರಡನೇ ಕ್ಯಾಮ್ರಾ ಯಾವುದು ಅಂತಂದರೆ ಲೆನೋವೋ FHD 300 ಅನ್ನುವಂಥ ವೆಬ್ ಕ್ಯಾಮು. ಪೆನ್ ಟ್ಯಾಬ್ ಯಾವುದು ಅಂತಂದರೆ ಡೆಕೋ ಮಿನಿ 7 XP ಕಂಪ್ನಿದು. ಇದು ಪಿ ಡಿ ಎಫ್ ಮೇಲೆ ಬರೀಲಿಕ್ಕೆ ಅನುಕೂಲ ಆಗಲಿ ಅಂತಂದು ಪೆನ್ ಟ್ಯಾಬನ್ನು ಬಳಸ್ತಾ ಇದ್ದೀನಿ. ಇಷ್ಟು ಗೆಜೆಟ್ಸು. ಸಾಫ್ಟ್ವೇರ್ ಯಾವುದು ಅಂತಂದರೆ, ಲ್ಯಾಪ್ಟಾಪ್ದಲ್ಲಿ OBS ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಆಮೇಲೆ PDF ಗಿಯರ್ ಅನ್ನೋದೊಂದು PDF ಎಡಿಟರ್ ಇದೆ, ಬಟ್ ಯಾಕೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಇನ್ನೂ ಅತ್ಯಂತ ಸರಳವಾಗಿ ಮತ್ತು ಫ್ರೀ ಆಗಿರುವಂಥ ಒಂದು PDF ಎಡಿಟರ್ ಇದೆ. ಅದು ಯಾವುದು ಅಂದರೆ ಎಕ್ಸರ್ನಲ್++. ಆದರೆ ನಾನು ಈ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇರ್ತೇವಲ್ಲ, ಯಾಕೋ ಎಕ್ಸರ್ನಲ್++ ಅನ್ನುವಂಥ ಅಪ್ಲಿಕೇಶನನ್ನು ಯಾರೂ ಹೆಚ್ಚು ಬಳಸ್ತಾ ಇಲ್ಲ. ಬಟ್ ಇದೊಂದು ನನ್ನ ಫೇವ್ರೆಟ್ PDF ಎಡಿಟರ್. ನಾನು ಅದನ್ನು ಬಳಸ್ಕೊಂಡೆ ಎಜುಕೇಷನಲ್ ವಿಡಿಯೋನ ಹೇಗೆ ತಯಾರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಲ್ಯಾಪ್ಟಾಪ್ಗೆ ಹೋಗೋಣ. ಈಗ ಲ್ಯಾಪ್ಟಾಪ್ದಲ್ಲಿ ಇರುವಂತಹ ಸಾಫ್ಟ್ವೇರ್ ಆದಂತಹ OBS ಸ್ಟುಡಿಯೋ ಓಪನ್ ಮಾಡ್ಕೊಂಡೆ. ಈಗ ಓಪನ್ ಮಾಡ್ಕೊಂಡ್ವಿ. ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇದೆ ನೋಡ್ರಿ. ಹೌದಾ? ಇದನ್ನು ನಾವು ಮಿನಿಮೈಸ್ ಮಾಡ್ಕೋಣ. ಹಾಗೆ ಇಲ್ಲಿ ಸ್ಟಾರ್ಟ್ ಬಟನ್ಗೆ ಹೋಗಿ ಇಲ್ಲಿ ಎಕ್ಸರ್ನಲ್++ ಅಂತ ಭಾಳ ಸಿಂಪಲ್ ಇದೆ. ಎಲ್ಲ ಟೂಲ್ಸ್ ಇದಾವೆ ಇದರಲ್ಲಿ. ಹೈಲೈಟ್ ಮಾಡ್ಬೋದು, ಬರೀಬೋದು, ಸೇವ್ಸ್ ಹಾಕ್ಬೋದು. ಇದರಲ್ಲಿ ಫೈಲಿಗೆ ಬಂದು ಎನೋಟೇಟ್ PDF ಅಂತ ಇದೆ ನೋಡ್ರಿ. ಈಗ ಇದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ಫೈಲಿಗೆ ಬರ್ರಿ, ಎನೋಟೇಟ್ PDF ಅಂತಂದು ಬರ್ರಿ. ಬಂದು ಬ್ಯಾಕಪ್ ಅಂತ ಫೋಲ್ಡರ್ ಇದೆ ನೋಡ್ರಿ, ಅಲ್ಲಿಗೆ ಹೋಗಿ PDF ಟೆಕ್ಸ್ಟ್ ಬುಕ್ ಅಂತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿರಿ. ಮತ್ತು ಅದನ್ನು ಡಬಲ್ ಕ್ಲಿಕ್ ಮಾಡಿರಿ. ಕನ್ನಡ PDF ಅಂತಿದೆ, ಮತ್ತು ಡಬಲ್ ಕ್ಲಿಕ್ ಮಾಡಿರಿ. ನಾನು 7th ಕನ್ನಡ ಮ್ಯಾಥ್ಸ್ 2 PDF ಅಂತಿದೆ ನೋಡ್ರಿ, ಅದನ್ನು ಮಾಡಿ ಇಲ್ಲಿ ರೈಟ್ ಸೈಡದ ಬಾಟಮ್ ಕಾರ್ನರ್ದಲ್ಲಿ ಓಪನ್ ಅಂತಿದೆ ಅಲ್ಲ, ಓಪನ್ ಮಾಡಿಕೊಡ್ರಿ. ಬಂದು ಎರಡು ಆಯ್ತು ನೋಡ್ರಿ. ಡಿಫಾಲ್ಟಾಗಿ ಏನು ಓಪನ್ ಐತೆ ಇಷ್ಟೇ ಇರಲಿ. ಇದನ್ನೇನು ರೀಸೈಜ್ ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು OBS ಸ್ಟುಡಿಯೋನ ಈಗ ಸಾಫ್ಟ್ವೇರ್ ಏನೇನು ಓಪನ್ ಮಾಡ್ಕೊಂಡ್ವಿ, OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ವಿ. ಆಮೇಲೆ ಎಕ್ಸರ್ನಲ್++ ಓಪನ್ ಮಾಡ್ಕೊಂಡ್ವಿ. ಅದರಲ್ಲಿ PDF ನೋಟ್ಸನ್ನು ಓಪನ್ ಮಾಡ್ಕೊಂಡ್ವಿ. ಇನ್ನು OBS ಸ್ಟುಡಿಯೋನ ಓಪನ್ ಮಾಡಿಕೊಡ್ರಿ. ಮಾಡಿಕೊಂಡು ಸೀನ್ 1ಗೆ ಮೈಕು ಮತ್ತು ಕ್ಯಾಮ್ರಾವನ್ನು ಆ್ಯಡ್ ಮಾಡೋಣ. ಆವಾಗ ಇಲ್ಲಿ ಸೀನ್ 1 ಸೆಲೆಕ್ಟ್ ಮಾಡಿಕೊಂಡ್ರಿ. ಅದ್ರ ಮುಂದ್ಗಡೆ ಸೋರ್ಸ್ ಸೆಕ್ಷನ್ ಇದೆ, ಅದರ ಕೆಳಗಡೆ ಪ್ಲಸ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿರಿ. ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಿರಿ. ಓಕೆ ಕೊಡ್ರಿ. ಆಮೇಲೆ ಡಿವೈಸ್ ಡಿಫಾಲ್ಟಾಗಿ ಐರನ್ ವೆಬ್ ಕ್ಯಾಮ್ ಅಂತ ತೋರಿಸ್ತಾ ಇದೆ, ಅದರ ಮುಂದೆ ಕ್ಲಿಕ್ ಮಾಡಿ ಕ್ರಿಯೋ ಓಲ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ. ಓಕೆ, ಇವಾಗ ಇಷ್ಟು ಬಂತು. ಇಷ್ಟಾದಮೇಲೆ ಇದನ್ನು ರಿಸೈಜ್ ಮಾಡ್ಕೊಳ. ಹೇಗೆ ಅಂತಂದರೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ರೆಡ್ ಬಾರ್ಡ್ರ್ ಬಂತವಲ್ಲ, ಕೀಬೋರ್ಡ್ಗೆ ಹೋಗಿ ನಾವೇನು ಮಾಡೋಣ, ಅಲ್ಟ್ ಬಟನ್ ಪ್ರೆಸ್ ಮಾಡಿ ಈ ರೆಡ್ ಬಾರ್ಡ್ರ್ ಅದಾವಲ್ಲ ಅದನ್ನು ಡ್ರ್ಯಾಗ್ ಮಾಡಿರಿ. ಮೌಸ್ದಿಂದ ಲೆಫ್ಟ್ ಬಟನ್ ಹಿಡ್ಕೊಂಡು
ಡ್ರ್ಯಾಗ್ ಮಾಡಿರಿ. ಮಾಡಿಕೊಂಡು OBS ಸ್ಟುಡಿಯೋದ ಸ್ಕ್ರೀನಿಗೆ ಫಿಟ್ ಮಾಡಿರಿ, ಡ್ರ್ಯಾಗ್ ಮಾಡಿ. ಈಗ ಇದು ಫಿಟ್ ಆಯಿತು. ಫಿಟ್ ಆಗಿಂದ ನಾವೇನು ಮಾಡೋಣ, ಇದ್ರ ಬ್ಯಾಕ್ಗ್ರೌಂಡನ್ನು ಈಗ ರಿಮೂವ್ ಮಾಡಿಬಿಡೋಣ. ಹೇಗೆ ಅಂತಂದರೆ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸಿಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಫಿಲ್ಟರ್ಸ್ ಅಂತ ಬಂತು ನೋಡ್ರಿ, ಇಲ್ಲಿ ಓಪನ್ ಸೋರ್ಸ್ ಫಿಲ್ಟರ್ಸ್ ಅಂತಂದು ಅದನ್ನು ಕ್ಲಿಕ್ ಮಾಡಿ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ, ಅಲ್ಲಿ ಓಪನ್ ಸ್ಪೇಸ್ ಇದೆಯಲ್ಲ ಅದನ್ನು ಮೌಸದ ರೈಟ್ ಬಟನ್ ಕ್ಲಿಕ್ ಮಾಡಿರಿ. ಆ್ಯಡ್ ಅಂತ ಬಂತು, ಇಲ್ಲಿ ಕ್ರೋಮಾ ಕೀ ಅಂತ ಹಾಕ್ರಿ. ಮಾಡಿಂದ ಈಗ ಸಿಮಿಲಾರಿಟಿ, ಸ್ಮೂತ್ನೆಸ್ಸು, ಕೀ ಕಲರ್, ಸ್ಪಿಲ್ ರಿಡಕ್ಷನ್ ಅಂತಿದೆ, ಇವೆರಡನ್ನ ನಿಲ್ ಮಾಡಿಕೊಡ್ರಿ. ಸಿಮಿಲಾರಿಟಿಯನ್ನು ಇನ್ಕ್ರೀಸ್ ಮಾಡಿರಿ. ಮಾಡಿಕೊಂಡು ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇಲ್ಲಿ ಮತ್ತೆ ಸೋರ್ಸಿಗೆ ಬಂದು ಪ್ಲಸ್ ಬಟನ್ ಕ್ಲಿಕ್ ಮಾಡಿರಿ, ಒಂದು ಇಮೇಜನ್ನು ಹಾಕಿರಿ. ಬ್ರೌಸ್ ಮಾಡಿರಿ. ಯಾವ ಫೋಲ್ಡರ್ದಲ್ಲಿ ಇಮೇಜನ್ನು ಇಟ್ಟಿರ್ತೀರಿ ಆ ಫೋಲ್ಡ್ರಿಗೆ ಹೋಗಿ ಇದನ್ನು ಹಾಕ್ತೀನಿ ನೋಡ್ರಿ. ನಿಮ್ಗೆ ಇಷ್ಟವಾದ ಬ್ಯಾಕ್ಗ್ರೌಂಡನ್ನು ಹಾಕ್ರಿ. ಹಾಕ್ಕೊಂಡು ಈ ಇಮೇಜನ್ನು ಕೆಳಗಡೆ ತೊಗೊಂಬರ್ರಿ. ಇಷ್ಟು ಹಾಕಿದರೆ ಈಗ ಬ್ಯಾಕ್ಗ್ರೌಂಡ್ ಇಮೇಜನ್ನು ಹಾಕಿದ್ವಿ ನಾವು. ಇಷ್ಟು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಇಮೇಜ್ ಹಾಕಿದ್ವಿ. ನಂತರ ಸೀನ್ 2ಗೆ ಬರ್ರಿ. ಆಮೇಲೆ ಸೀನ್ 1ದಲ್ಲೇ ನಾವು ಆಡಿಯೋನ ಮೈಕನ್ನು ಆ್ಯಡ್ ಮಾಡಲಿಲ್ಲ, ಮತ್ತು ಇದನ್ನು ಆ್ಯಡ್ ಸೋರ್ಸಿಗೆ ಹೋಗಿ ಕ್ಲಿಕ್ ಮಾಡಿರಿ. ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಹಾಕಿರಿ, ಓಕೆ ಕೊಡ್ರಿ. ಆವಾಗ ಡಿಫಾಲ್ಟ್ ತೋರಿಸ್ತೈತಿ. ಈಗ ಇಲ್ಲಿದೆ ನೋಡ್ರಿ, ಬೋಯಾ BY M1 ಮೈಕ್ ಇದೆ. ಇದೊಂದು ವೈರ್ಡ್ ಮೈಕ್ರೋಫೋನ್ನ. ಇದನ್ನು ನಾನು ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಬೇಕಾದ್ರೆ ಇದೊಂದು ಅಡಾಪ್ಟರನ್ನು ಬಳಸ್ತೀನಿ, ಯಾಕಂದರೆ TRS ಇದೆ, ಅದನ್ನು TRSಗೆ ಕನ್ವರ್ಟ್ ಮಾಡ್ಕೋಬೇಕು. ಆ ಕಾರಣಕ್ಕಾಗಿ ಈ ಅಡಾಪ್ಟರ್ನ ಬಳಸ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡಿ ನಾನು ಲ್ಯಾಪ್ಟಾಪಿಗೆ ಜೋಡಿಸ್ತೇನೆ ನೋಡ್ರಿ. ಇಲ್ಲಿ ವಿಚ್ ಡಿವೈಸ್ ಡಿಡ್ ಯು ಪ್ಲಗ್ ಇನ್ ಅಂತಿದೆ, ಮೈಕಿನ್ನು, ಓಕೆ ಕೊಡ್ರಿ. ಕೊಟ್ವಿ. ಇನ್ನು ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಐತಲ್ಲ ಅದನ್ನು ಡಬಲ್ ಕ್ಲಿಕ್ ಮಾಡಿರಿ. ಡಿವೈಸ್ ಡಿಫಾಲ್ಟ್ ಅಂತಿದೆ, ಅಲ್ಲಿ ಜಾಕ್ ಮೈಕ್ ಅಂತ ಇದೆ ಅಲ್ಲ ಅದನ್ನು ಓಕೆ ಕೊಡ್ರಿ. ಈಗ ಮೈಕ್ ಆ್ಯಡ್ ಮಾಡಿದ್ವಿ. ಈಗ ಆಡಿಯೋ ಮಿಕ್ಸರ್ದೊಳಗೆ OBS ಸ್ಟುಡಿಯೋದಲ್ಲಿರುವಂಥ ಆಡಿಯೋ ಮಿಕ್ಸರ್ದಲ್ಲಿ ಸೌಂಡ್ ವೇವ್ಸು ಬ್ಲಿಂಕ್ ಆಗೋದು ನಮ್ಗೆ ಕಾಣಿಸ್ತಾ ಇದೆ. ಇನ್ನು ಸೀನ್ 2ಗೆ ಬರೋಣ. ಬಂದು ನಾವೇನು ಮಾಡೋದು, ಎಕ್ಸ್ಟರ್ನಲ್ ಪ್ಲಸ್ ಅನ್ನುವಂಥ PDF ಎನೋಟ್ರೇಟರ್ನ ಈ OBS ಸ್ಟುಡಿಯೋಗೆ ಆ್ಯಡ್ ಮಾಡಬೇಕು. ಆಮೇಲೆ ಒಂದು ಕ್ಯಾಮ್ರಾವನ್ನೇ ಆ್ಯಡ್ ಮಾಡಬೇಕು, ಒಂದು ಮೈಕನ್ನು ಆ್ಯಡ್ ಮಾಡಬೇಕು. ಇಷ್ಟೇ ಬಾಕಿ. ಮತ್ತು ಪ್ಲಸ್ ಬಟನ್ ಕ್ಲಿಕ್ ಮಾಡಿರಿ. ಇಲ್ಲಿ ಎಕ್ಸ್ಟರ್ನಲ್ ಪ್ಲಸ್ ಅಂತಿದೆಯಲ್ಲ ಇದನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿಕೊಂಡು ಮತ್ತೆ ಟಾಸ್ಕ್ ಬಾರ್ ಮೇಲಿರುವಂಥ OBS ಸ್ಟುಡಿಯೋದ ಐಕನನ್ನು ಕ್ಲಿಕ್ ಮಾಡಿದ್ವಿ. ಆವಾಗ ಸೋರ್ಸ್ ಸೆಕ್ಷನ್ದೊಳಗೆ ಆ್ಯಡ್ ಸೋರ್ಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ವಿಂಡೋ ಕ್ಯಾಪ್ಚರ್ ಹಾಕಬೇಕು, ಓಕೆ ಕೊಡ್ರಿ. ಓಕೆ ಕೊಟ್ಟು ಸಿಲೆಕ್ಟ್ ವಿಂಡೋಗೆ ಕ್ಯಾಪ್ಚರ್ ಅಂತಿದೆ ಅದರ ಮುಂದೆ ಕ್ಲಿಕ್ ಮಾಡಿರಿ. ಎಕ್ಸ್ಟರ್ನಲ್ ಪ್ಲಸ್ ಸಿಲೆಕ್ಟ್ ಮಾಡಿಕೊಡ್ರಿ, ಓಕೆ ಕೊಡ್ರಿ. ಹೌದಾ, ಇಷ್ಟು. ಆವಾಗ ಇಲ್ಲಿ ಗ್ಯಾಪ್ ಇದಾವಲ್ಲ ಅದನ್ನು ಫಿಲ್ ಮಾಡಬೇಕಾದ್ರೆ ಒಂದು ಕಲರ್ ಸೋರ್ಸನ್ನು ಹಾಕ್ತೀನಿ ನಾನು. ಇದನ್ನು ಡ್ರ್ಯಾಗ್ ಮಾಡಿ ಕೆಳಗಡೆ ತಗೊಳ್ರಿ, ಇಷ್ಟೇ ಇರಲಿ ರೀ. ಆಯಿತು. ಇನ್ನು ಇದಕ್ಕೆ ಮೈಕು ಮತ್ತು ಕ್ಯಾಮ್ರಾವನ್ನು ಆ್ಯಡ್ ಮಾಡೋಣ. ಮತ್ತು ಪ್ಲಸ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್
ಇನ್ನು ಸೆಕೆಂಡ್ರಿ ಕ್ಯಾಮ್ರಾ ಯಾವುದನ್ನು ಬಳಸೋಣ ಅಂತಂದರೆ ಲೆನೋ FHD ವೆಬ್ ಕ್ಯಾಮು. ಓಕೆ ಕೊಡ್ರಿ. ಓಕೆ ಕೊಟ್ಟು ಅದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ಇಡ್ಬೋದು. ಇಷ್ಟು ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಬೇಡ, ನಾವು ಇದಕ್ಕೆ ಮಾಸ್ಕ್ ಹಾಕೋಣ. ಮಾಡಿಕೊಂಡು ಈ ವೆಬ್ ಕ್ಯಾಮಿಗೆ ರೈಟ್ ಕ್ಲಿಕ್ ಮಾಡಿರಿ, ಫಿಲ್ಟರ್ಸ್ ಬರ್ರಿ, ಮತ್ತು ಓಪನ್ ಸ್ಪೇಸಲ್ಲಿ ರೈಟ್ ಕ್ಲಿಕ್ ಮಾಡಿರಿ. ಇಲ್ಲಿ ಅಡ್ವಾನ್ಸ್ ಮಾಸ್ಕ್ ಅಂತಿದೆ ನೋಡಿರಿ, ಅದನ್ನು ಕ್ಲಿಕ್ ಮಾಡಿರಿ. ಓಕೆ ಕೊಡ್ರಿ. ಓಕೆ ಕೊಟ್ಟಿಂದ ಈಗ ಈ ರೀತಿ ಪಾಪಪ್ ಬರ್ತೈತಿ. ಇಲ್ಲಿ ಸೇಪು ಮಾಸ್ಕ್ ಹಾಕಿವಿ. ಯಾವ ಶೇಪ್ ಅಂದರೆ ಡಿಫಾಲ್ಟಾಗಿ ರೆಕ್ಟ್ಯಾಂಗಲ್ ಇದೆ, ಅದನ್ನು ನಾವು ಸರ್ಕಲಿಗೆ ಚೇಂಜ್ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಕಾಣಿಸ್ತಾ ಇದೆ. ಮಾಸ್ಕ್ ಜಿಯೋಮೆಟ್ರಿ ಅಂತಿದೆ ಅಲ್ರಿ, ಅಲ್ಲಿ ಸ್ವಲ್ಪ ರೇಡಿಯಸನ್ನು ಕಡಿಮೆ ಮಾಡಿರಿ. ಮಾಡಿದ್ವಿ. ಮಾಡಿ ಇನ್ನು ಸೆಂಟ್ರ್ ಸೆಂಟ್ರ್ ವೈ ಇದೆಯಲ್ಲ ಅದನ್ನು ಹಿಂದೆ ಮುಂದೆ ಮಾಡಿರಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಕ್ಲೋಸ್ ಮಾಡಿರಿ. ಮಾಡಿಕೊಂಡು ಒಂದು ಕಾರ್ನರಲ್ಲಿ ಈಗ ಇದು ಬಾಕ್ಸ್ ರೆಡ್ ಬಾರ್ಡ್ರ್ ದೊಡ್ಡ ಕಾಣಿಸುತ್ತಲ್ಲ, ಇದನ್ನು ಅಲ್ಟ್ ಪ್ರೆಸ್ ಮಾಡಿ ರೀಸೈಜ್ ಮಾಡಿಕೊಡ್ರಿ. ಇಷ್ಟು ಸೆಟ್ ಮಾಡಿದ್ವಿ. ಬೇಕಾದ್ರೆ ದೊಡ್ಡದನ್ನು ಮಾಡಿಕೊಡ್ರಿ ಸ್ವಲ್ಪ. ಇಷ್ಟು ಈಗ ಈ ರೀತಿ ಸೆಟಪ್ ಮಾಡ್ಕೊಂಡ್ವಿ. ಇನ್ನು ನಾವು ಪಾಠ ಮಾಡಲಿಕ್ಕೆ ರೆಡಿ ಆಯಿತು. ಸೀನ್ 1 ಮತ್ತು ಸೀನ್ 2. ಸೀನ್ 1ಗೆ ಮತ್ತು ಸೀನ್ 2ಗೆ ಶಿಫ್ಟ್ ಮಾಡಲಿಕ್ಕೆ ಇಲ್ಲಿ ಸೀನ್ ಟ್ರಾನ್ಸಿಷನ್ ಅಂತಿದೆ. ನಾನು ಬಳಸ್ತಾ ಇರೋದು ಮೂವ್ ಟ್ರಾನ್ಸಿಷನ್ನು. ಈಗ ಲೂಮಾ ವೈಪ್ ಅಂತಲೂ ಹಾಕೋಬೋದು. ಏನು ಡಿಫ್ರೆನ್ಸ್ ಕಾಣಿಸ್ತೈತೆ ನೋಡ್ರಿ, ಈ ರೀತಿ ಬರ್ತೈತಿ. ನನಗಿಷ್ಟವಾದ ಟ್ರಾನ್ಸಿಷನ್ ಯಾವುದು ಅಂತಂದರೆ ಮೂವ್. ಈ ರೀತಿ ಬರ್ತೈತೆ ನೋಡ್ರಿ, ಇಷ್ಟು ಸಾಕು. ಈಗ ಈ ರೀತಿ ಸೆಟಪ್ ಮಾಡ್ಕೊಂಡ್ವಿ. ಈಗ ಪಾಠ ಸ್ಟಾರ್ಟ್ ಮಾಡಬೇಕಲ್ಲ. ಹೇಗೆ ಅಂತಂದರೆ ಈಗ ಸೀನ್ 1 ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಅನುಕೂಲವಾದಂಥ ಸೀನ್ ಇದು. ಇದರಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೀನ್ 2ಗೆ ಬಂದು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೋತಾ ಬರೆಯೋದಿದ್ದರೆ ಬರಿಬೋದು. ಈಗ ನಾವೇನು ಮಾಡೋಣ, ಎಕ್ಸಾಂಪಲ್ ಪ್ಲಸ್ ಪ್ಲಸ್ ಅಂತಿದೆಯಲ್ಲ ಅದನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿಕೊಂಡು ಬೀಜೋಕ್ತಿಗಳು ಅಂತಿದೆ ನೋಡ್ರಿ, ಅಲ್ಲಿಗೆ ಹೋಗೋಣ. 96ರಿಂದ 117 ಮಟ್ಟ ಪೇಜಸ್ ಇದಾವೆ. ಅವಾಗ ನಾನು ಇಲ್ಲಿ ಪೇಜಸ್ ಅಂತಿದೆ ನೋಡ್ರಿ, ಇಲ್ಲೇ ಲೆಫ್ಟ್ ಬಾಟಮ್ ಕಾರ್ನರ್ದೊಳಗೆ 96 ಅಂತ ಎಂಟ್ರಿ ಮಾಡ್ತೀನಿ. ಪೇಜ್ ನಂಬರ್, ಸ್ಟಾರ್ಟಿಂಗ್ ಪೇಜ್ ನಂಬರು ಎಂಟ್ರಿ ಕೊಟ್ಟೆ. ತೊಂಬತ್ತಾರನೇ ಪೇಜಿಗೆ ಬಂತದು. ಈಗ ಇದನ್ನು ಸ್ವಲ್ಪ ರಿಸೈಜ್ ಮಾಡಿಕೊಂಡ್ರೆ ಬರೀಲಿಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತದೆ. ಇಷ್ಟು ಇಟ್ಕೊಂಡು ಎಷ್ಟು 264 ಇದೆ ಸೈಜು, ಇಷ್ಟೇ ಇರಲಿ. ಈಗ OBS ಸ್ಟುಡಿಯೋ ಹೋಗಿ ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊಂಡು ಈಗ ಫಿಟ್ ಮಾಡಿದ್ವಿ. ಇಷ್ಟೇ ಸಾಕು. ಆಮೇಲೆ ಇದು ಫೇಸ್ ಕ್ಯಾಮ್ ಇದೆಯಲ್ಲ, ಇದು ಟೆಕ್ಸ್ಟ್ ಮೇಲೆ ಬರ್ತೈತಲ್ಲ, ಅದನ್ನು ನಾವು ಸೆಟ್ ಮಾಡ್ಕೊಂಡ್ರಿ. ಹೇಗೆ ಅಂತಂದರೆ ಈ ರೀತಿ
ಈಗ ಟೆಕ್ಸ್ಟ್ ಮೇಲೆ ಬರೋದಿಲ್ಲ. ಈಗಿಷ್ಟು ಸೆಟ್ ಮಾಡಿದ್ರಿ. ಈಗ OBS ಸ್ಟುಡಿಯೋದಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತೀವಿ. ಸ್ಟಾರ್ಟ್ ರೆಕಾರ್ಡಿಂಗ್. ಈಗ ನಾವೇನು ಮಾಡೋಣ, ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತೀನಿ ನೋಡ್ರಿ. ಇನ್ನು XML++ ಓಪನ್ ಮಾಡ್ಕೊಳ್ರಿ, ಬರೀರಿ. ಈಗ ಪೆನ್ ಟ್ಯಾಬನ್ನು ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀವಿ, ಮೈಕನ್ನು ಕನೆಕ್ಟ್ ಮಾಡಿದ್ದೀವಿ. ಈಗ ಬರೆಯೋಣ. ಈಗ ಪೆನ್ ಸಿಲೆಕ್ಟ್ ಆಗಿದೆ, ಡಿಫಾಲ್ಟ್ ಕಲರ್ ಥಿಕ್ನೆಸ್ ಇಷ್ಟಿದೆ. ಈಗ ನಾನು ಬ್ಲೂ ಕಲರ್ ಡಿಫಾಲ್ಟ್ ಆಗಿದೆ, ಇಲ್ಲಿ ಬರಿತೀನಿ ನೋಡ್ರಿ. ಅಧ್ಯಾಯ 12 ಬೀಜೋಕ್ತಿಗಳು ಅಂತಿದೆ. ಆಮೇಲೆ ಇದು ಹೈಲೈಟರ್ ಇದೆ ನೋಡ್ರಿ, ಬೇರೆ ಈ ರೀತಿ ಹೈಲೈಟ್ ಮಾಡ್ಕೋಬೋದು, ಇರೇಜನ್ನು ಮಾಡ್ಬೋದು. ಈ ರೀತಿ ಪೆನ್ನು ತೊಗೊಂಡು ಬರೀನಿ. ಈ ಪೆನ್ ಕಲರನ್ನು ರೆಡ್ ಮಾಡ್ಕೋತೀನಿ ನಾನು. ಈಗ ಬೀಜೋಕ್ತಿಗಳು ಅಂದ್ರೇನು ಅಂತಂದರೆ, ಈಗ x+3 y - 5 4x + 5 10y - 5 ಈ ರೀತಿ ಇರ್ತಾವಲ್ಲ, ಇವುಗಳನ್ನು ನಾವು ಏನಂತ ಕರಿತೀವಿ, ಬೀಜೋಕ್ತಿಗಳು ಅಂತ ಕರಿತೀವಿ. ಇವನ್ನ ಸರಳ ಬೀಜೋಕ್ತಿಗಳು ಅಂತ ಕರಿತೀವಿ. ಅಂದರೆ ಬೀಜೋಕ್ತಿಗಳು ಏನಾಗಿರ್ತಾವಂದರೆ, ಇಲ್ಲಿ ಎಕ್ಸ್ ಮತ್ತು ಪ್ಲಸ್ x+3 ಅಂದರೆ ಎಕ್ಸ್ ಅನ್ನುವಂಥ ಪದ ಮತ್ತು 3 ಅನ್ನುವಂಥ ಪದಗಳನ್ನ ಇವೆರಡು ಸೇರಿ ಏನಾಗಿರ್ತಾವೆ ಅಂದರೆ ಬೀಜೋಕ್ತಿ ಆಗಿರ್ತಾವೆ. ಹಾಗಾದರೆ ಬೀಜೋಕ್ತಿಗಳಲ್ಲಿ 2 ಪದಗಳಿರ್ತಾವೆ. ಅವು ಯಾವುವು ಅಂತಂದರೆ, ಒಂದು ಅವ್ಯಕ್ತ ಪದ, ಇನ್ನೊಂದು ಸ್ಥಿರ ಸಂಖ್ಯೆ. ಹೀಗೆ ಸ್ಥಿರ ಸಂಖ್ಯೆ ಮತ್ತು ಅವ್ಯಕ್ತ ಪದಗಳನ್ನು ಹೊಂದಿದಂಥ ಗಣಿತದ ವಾಕ್ಯಕ್ಕೆ ನಾವೇನಂತ ಕರಿತೀವಿ, ಬೀಜೋಕ್ತಿ ಅಂತ ಕರಿತೀವಿ. ಹೀಗೆ ನಾವು ಬರ್ಕೋತಾ ಎಜುಕೇಷನಲ್ ವಿಡಿಯೋನ ತಯಾರು ಮಾಡ್ಕೋಬೋದು. ಹೈಲೈಟ್ ಮಾಡುವಾಗ ನಾವೇನು ಮಾಡೋಣ, ಮೌಸನ್ನು ಬಳಸ್ರಿ, ಅಂದರೆ ಈಸಿಯಾಗಿ ಬರುತ್ತೆ. XLM ಇವು ಸ್ಥಿರ ಸಂಖ್ಯೆಗಳು, ಇವು ಬೀಜೋಕ್ತಿಗಳು. ಎಕ್ಸನ್ನು ಸ್ಥಿರಾಂಕ 4ರಿಂದ ಗುಣಿಸಿದಾಗ ನಮಗೇನು ಬರ್ತೈತೆ ಅಂದರೆ 4x ಬರ್ತೈತೆ. 10y ಹೇಗೆ ಬರ್ತೈತೆ ಅಂದರೆ, y-ಅನ್ನು ತೆಗೆದುಕೊಂಡು 10ಗೆ ಗುಣಿಸಿದಾಗ. ಹೀಗೆ ನಾವು ಪಾಠ ಮಾಡ್ಬೋದು. ಆತ್ಮೀಯ ಸ್ನೇಹಿತರೆ, ನಮ್ಮಲ್ಲಿರುವಂಥ ಗೆಜೆಟನ್ನು ಬಳಸ್ಕೊಂಡು ವಿಶೇಷವಾಗಿ ಎಜುಕೇಷನಲ್ ವಿಡಿಯೋನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಈಗ ನೋಡಿರಿ, scene 1ಗೆ ಶಿಫ್ಟ್ ಮಾಡೋಣ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಎಜುಕೇಷನಲ್ ವಿಡಿಯೋನ ಈಸಿಯಾಗಿ ಮಾಡ್ಕೋಬೋದು. ಒಂದು ರೆಕ್ಟ್ಯಾಂಗಲ್ ಶೇಪ್ದಲ್ಲಿರುವಂಥ ಪೇಜ್ ಕ್ಯಾಮು ಮತ್ತು scene 2ದಲ್ಲಿ ಸರ್ಕ್ಯುಲರ್ ಶೇಪ್ನಲ್ಲಿ ಮಾಸ್ಕನ್ನು ಹೊಂದಿರುವಂತಹ ಫೇಸ್ ಕ್ಯಾಮು. ಈ ರೀತಿಯಾಗಿ ಭಾಳಷ್ಟು ಯೂಟ್ಯೂಬರ್ಸು ಈ ರೀತಿಯಾಗಿ ಎಜುಕೇಷನಲ್ ವಿಡಿಯೋನ ಮಾಡ್ತಾರೆ. ಸ್ನೇಹಿತರೆ, ಎಜುಕೇಷನಲ್ ವಿಡಿಯೋ ಮಾಡೋದು ಇಷ್ಟು ಸುಲಭ ಇದೆಯಲ್ಲ,
ಆಮೇಲೆ ತಮ್ಮಲ್ಲಿರುವಂಥ ಗೆಜೆಟನ್ನು ಬಳಸ್ಕೊಂಡು ಈ ರೀತಿಯಾಗಿ ಪ್ರೊಫೆಷ್ನಲ್ ಆಗಿ ಎಜುಕೇಷನಲ್ ವಿಡಿಯೋ ಮಾಡ್ಬೋದು. ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಇದರ ಔಟ್ಪುಟನ್ನು ನೋಡಿಬಿಡೋಣ. ಈ ರೀತಿಯಾಗಿ ನಾವು ಎಜುಕೇಷನಲ್ ವಿಡಿಯೋನ ಈಸಿಯಾಗಿ ಮಾಡ್ಕೋಬಹುದು. ಯೂಟ್ಯೂಬರ್ಸ್ ಈ ರೀತಿಯಾಗಿ ಎಜುಕೇಷನಲ್ ವಿಡಿಯೋನ ಮಾಡ್ತಾರೆ.